ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಯಾವ ರಾಶಿಗೆ ಯಾವ ಅಧಿಪತಿ ಹಾಗೆ ಯಾವ ರಾಶಿಗೆ ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಅಂತ ಈ ವಿಡಿಯೋ ನೋಡೋಕೆ ಮುಂಚೆ ಇದರ ಹಿಂದಿನ ಉಳಿದ ಮೇಷದಿಂದ ಕನ್ಯಾ ರಾಶಿಯವರೆಗೆ ಉಳಿದ ರಾಶಿಗಳ ವಿಡಿಯೋ ಇದೆ. ಯಾರು ನೋಡಿಲ್ಲ ದಯವಿಟ್ಟು ಇದನ್ನು ನೋಡಿ ಬನ್ನಿ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ಮೊದಲನೇದು ತುಲಾ ರಾಶಿ. ಹೌದು, ತುಲಾ ರಾಶಿಯ ಅಧಿಪತಿ ಗ್ರಹ ಅಥವಾ ಸ್ವಾಮಿ ಗ್ರಹ ಬಂದು ಶುಕ್ರ. ಶನಿಯನ್ನು ತುಲಾ ರಾಶಿಯಲ್ಲಿ ಉನ್ನತ ಅಥವಾ ಉಚ್ಚ ಎಂದು ಪರಿಗಣಿಸಲಾಗುತ್ತದೆ. ತುಲಾ ರಾಶಿಗೆ ದೇವತೆಗಳು ಬಂದು ಶ್ರೀ ಮಹಾಲಕ್ಷ್ಮಿ, ಹಾಗೆ ಪಾರ್ವತಿ ಮತ್ತು ಕಾಳಿ ಮಾತೆ. ಈ ರಾಶಿಯಲ್ಲಿ ಜನಿಸಿದವರೆಲ್ಲರೂ ತಮ್ಮ ವೈಯಕ್ತಿಕ ಪ್ರಯೋಜನಕ್ಕಾಗಿ ಈ ದೇವತೆಗಳಿಗೆ ಅಂದರೆ ಮಹಾಲಕ್ಷ್ಮಿ, ಪಾರ್ವತಿ ಮತ್ತು ಕಾಳಿ ಮಾತೆಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು. ಇದರಲ್ಲಿ ಶುಕ್ರ ದೇವನಿಗೆ ಅಧಿದೇವತೆ ಅಂತಾನೆ ಶ್ರೀ ಮಹಾಲಕ್ಷ್ಮಿಯನ್ನು ಹೇಳ್ತಾರೆ. ಹಾಗಾಗಿ ಈ ತುಲಾ ರಾಶಿಯವರು ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮುಖ್ಯವಾಗಿ ಮಾಡಬೇಕು ಅಂತ ಹೇಳ್ತೀನಿ. ಇನ್ನು ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಅಧಿಪತಿ ಗ್ರಹ ಅಥವಾ ಸ್ವಾಮಿ ಗ್ರಹ ಬಂದು ಮಂಗಳ. ವೃಶ್ಚಿಕ ರಾಶಿಯ ಮೇಲೆ ಯಾವುದೇ ಗ್ರಹ ಉಚ್ಚನಾಗಿ ಇರೋದಿಲ್ಲ. ಅಂದರೆ ವೃಶ್ಚಿಕ ರಾಶಿಯಲ್ಲಿ ಯಾವ ಗ್ರಹಗಳು ಕೂಡ ಉಚ್ಚ ಸ್ಥಾನವನ್ನು ಪಡೆಯೋದಿಲ್ಲ. ಭಗವಾನ್ ಹನುಮಂತ, ರುದ್ರ, ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯ, ನರಸಿಂಹ ಮತ್ತು ಗಣೇಶ ಇವರನ್ನು ಆಳುವ ದೇವರುಗಳು, ಅಂದರೆ ಈ ವೃಶ್ಚಿಕ ರಾಶಿಯವರನ್ನು ಆಳುವ ದೇವರುಗಳು ಅಂತಲೇ ಹೇಳ್ತಾರೆ. ಇನ್ನು ಹಿಂದೂಗಳು ಈ ದೇವರುಗಳನ್ನು ಗೌರವಿಸಲು ನಿಷ್ಠೆಯಿಂದ ಉಪವಾಸ ಮಾಡುತ್ತಾರೆ. ಇದರಿಂದಾಗಿ ದುಷ್ಟರನ್ನು ದೂರ ಇಡಲು ಮತ್ತು ಒಬ್ಬರ ಜೀವನದಲ್ಲಿ ಇರಿಸಲಾಗಿರುವ ಅಡೆತಡೆಗಳನ್ನು ಜಯಿಸಲು ಅವರ ಸಹಾಯವನ್ನು ಪಡೆಯುತ್ತಾರೆ. ಅಂದರೆ ನೀವು ಈ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಅಡೆತಡೆಗಳನ್ನು ಪರಿಹಾರ ಮಾಡಿಕೊಳ್ಬೋದು. ಮುಂದಿನದು ಧನುರ್ರಾಶಿ. ಧನುರ್ರಾಶಿಯ ಅಧಿಪತಿ ಗ್ರಹ ಅಥವಾ ಸ್ವಾಮಿ ಗ್ರಹ ಗುರು. ಧನುರ್ರಾಶಿಯಲ್ಲಿ ಕೇತುವನ್ನು ಉಚ್ಚ ಎಂದು ಪರಿಗಣಿಸಲಾಗಿದೆ. ದೇವರುಗಳು ಬಂದು ಶ್ರೀ ದಕ್ಷಿಣಾಮೂರ್ತಿ, ಜ್ಞಾನ ಮತ್ತು ಬುದ್ಧಿವಂತಿಕೆಯ ಶಿಕ್ಷಕ ಎಂದು ಕರೆಯಲ್ಪಡುವ ಶಿವನ ಇನ್ನೊಂದು ಅಂಶ ದಕ್ಷಿಣಾಮೂರ್ತಿ. ಹಾಗೆ ಹಯಗ್ರೀವ ದೇವರು, ವಿಷ್ಣು, ಹಾಗೆ ಪರಮೇಶ್ವರ ಮತ್ತು ದತ್ತಾತ್ರೇಯರು, ಹಾಗೆ ನಮ್ಮ ರಾಯರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಸಾಯಿಬಾಬರು ಕೂಡ. ಹಾಗಾಗಿ ಈ ಧನುರಾಶಿಯವರು ಮೇಲೆ ತಿಳಿಸಿರುವ ದೇವರುಗಳ ಆರಾಧನೆಯನ್ನು ಜನರು ತಮ್ಮ ಜೀವನದ ಮೇಲೆ ಉತ್ತಮ ಪರಿಣಾಮ ಬೀರಲು ಈ ಎಲ್ಲ ದೇವರುಗಳಿಗೆ, ವಿಶೇಷವಾಗಿ ಭಗವಾನ್ ಬೃಹಸ್ಪತಿ ಅಂದರೆ ಅವರು ದೇವರಿಗೆ ಗುರುಗಳು. ಹಾಗಾಗಿ ಈ ಬೃಹಸ್ಪತಿ ಅಂದರೆ ಗುರುಗ್ರಹದ ಆರಾಧನೆಯನ್ನು ಕೂಡ ಮಾಡಬೇಕು. ಹಾಗೆ ಅವರ ಗುರುಗಳ ಸ್ಥಾನದಲ್ಲಿ ಯಾರಿರ್ತಾರೆ ಅವರ ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಅವರಿಗೆ ಉತ್ತಮ ಫಲಿತಾಂಶ ದೊರಕುತ್ತದೆ. ಮುಂದೆ ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಗ್ರಹ ಅಥವಾ ಸ್ವಾಮಿ ಗ್ರಹ ಬಂದು ಶನಿ ಪರಮಾತ್ಮ. ಮಂಗಳ ಮಕರ ರಾಶಿಯಲ್ಲಿ ಉಚ್ಚ ಎಂದು ಪರಿಗಣಿಸಲಾಗುತ್ತದೆ. ಅವರ ಆಡಳಿತ ದೇವರುಗಳು ಅಂದರೆ ಬ್ರಹ್ಮ ಮತ್ತು ವಿಷ್ಣು. ಈ ರಾಶಿಗಳ ಅಡಿಯಲ್ಲಿ ಜನಿಸಿದ ಜನರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಏಳಿಗೆಗಾಗಿ ಈ ದೇವರುಗಳನ್ನು ಆರಾಧಿಸಬೇಕು. ಅಂದರೆ ಈ ಬ್ರಹ್ಮ ಮತ್ತು ವಿಷ್ಣುವಿನ ಆರಾಧನೆಯನ್ನು ಹೆಚ್ಚಾಗಿ ಮಕರ ರಾಶಿಯವರು ಮಾಡಬೇಕು. ಇನ್ನು ಕುಂಭರಾಶಿ. ಕುಂಭರಾಶಿಯ ಅಧಿಪತಿ ಗ್ರಹ ಅಥವಾ ಸ್ವಾಮಿ ಗ್ರಹ ಬಂದು ಶನಿ ಪರಮಾತ್ಮ. ಕುಂಭರಾಶಿಯ ಮೇಲೆ ಯಾವುದೇ ಗ್ರಹ ಅಥವಾ ಗ್ರಹವನ್ನು ಉಚ್ಚ ಎಂದು ಪರಿಗಣಿಸಲಾಗೋಲ್ಲ. ಯಾಕಂದರೆ ಶನಿ ಪರಮಾತ್ಮ ಅಂದರೆ ಅದು ಸ್ವಂತ ಮನೆ ಕೂಡ ಹೌದು. ಶನಿವಾರದಂದು ಶನಿ ದೇವನ ಹೆಸರಲ್ಲಿ ಉಪವಾಸವನ್ನು ಮಾಡಬೇಕು ಸಾಧ್ಯವಾದರೆ. ಅಥವಾ ಉಪವಾಸವನ್ನು ಆಚರಿಸುವ ಭಕ್ತರು ಸಾಮಾನ್ಯವಾಗಿ ಶನಿ ದೇಗುಲಗಳಿಗೆ ಭೇಟಿ ನೀಡಿ ಮತ್ತು ಕಪ್ಪು ಬಣ್ಣದ ಎಳ್ಳು, ಎಣ್ಣೆ, ಹಾಗೆ ಕಪ್ಪು ಬಟ್ಟೆ ಮತ್ತು ಕಪ್ಪು ಕಾಳುಗಳನ್ನು ಅರ್ಪಿಸಬೇಕು. ಹಾಗಾಗಿ ಕುಂಭರಾಶಿಯವರು ಏಕೈಕ ಪರಮಾತ್ಮ ಭಗವಂತ ಅಂದರೆ ಅದು ಶನಿ ಪರಮಾತ್ಮ. ಹಾಗಾಗಿ ಈ ಶನಿ ದೇವರನ್ನು ಕುಂಭರಾಶಿಯವರು ಹೆಚ್ಚಾಗಿ ಪ್ರಾರ್ಥನೆಯನ್ನು ಮಾಡಿ. ಹಾಗೆ ನೀವು ನನ್ನ ಚಾನೆಲ್ನಲ್ಲಿ ನೋಡ್ಬೋದು ಯಾಕೆ ಶನಿ ಪರಮಾತ್ಮನಿಗೆ ಕಪ್ಪು ಬಣ್ಣ ಇಷ್ಟ ಅಂತ ಕೂಡ ನನ್ನ ಚಾನೆಲ್ನಲ್ಲಿ ವಿಡಿಯೋ ಇದೆ, ದಯವಿಟ್ಟು ತಪ್ಪದೆ ನೋಡಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯ ಅಧಿಪತಿ ಗ್ರಹ ಮತ್ತು ಸ್ವಾಮಿ ಗ್ರಹ ಬಂದು ಗುರು. ಮೀನರಾಶಿಯಲ್ಲಿ ಶುಕ್ರನನ್ನು ಉಚ್ಚ ಎಂದು ಪರಿಗಣಿಸಲಾಗುತ್ತದೆ.
ಹಾಗಾಗಿ ದೇವತೆಗಳು ಯಾವುದೋ ಒಂದು ಆರಾಧನೆ ಮಾಡಬೇಕು ಮೀನರಾಶಿಯವರು ಅಂತ ಹೇಳಿದ್ರೆ ದುರ್ಗಾದೇವಿಯ ಆರಾಧನೆ, ಹಾಗೆ ರಾಧೆ ಮತ್ತು ಸೀತೆಯ ಆರಾಧನೆಯನ್ನು ಮಾಡಬೇಕು. ಭೌತಿಕ ಸಂಪತ್ತು ಮತ್ತು ಸಂತೋಷವನ್ನು ಬಯಸುವವರು ಈ ದೇವತೆಗಳನ್ನು ಅಂದರೆ ಮೇಲೆ ತಿಳಿಸಿರುವ ಒಂದು ದೇವತೆಗಳ ಆರಾಧನೆಯನ್ನು ಮಾಡಬೇಕು. ಹೆಚ್ಚಾಗಿ ದುರ್ಗಾದೇವಿಯ ಆರಾಧನೆ. ಈ ಮಾಹಿತಿಗಳೆಲ್ಲವೂ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಧನ್ಯವಾದಗಳು.